ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಐಫೋನು ಅಮೆರಿಕದ ಕಂಪನಿ, ವಿ ನೋ ದಟ್. ಆ್ಯಪಲ್ ಐಫೋನ್ ಅಮೆರಿಕದ ಕಂಪನಿ. ಆದರೆ ಇದ್ದಕ್ಕಿದ್ದ ಹಾಗೇ ಭಾರತದಿಂದ 5 ವಿಮಾನದಲ್ಲಿ ಫುಲ್ ಐಫೋನ್ ಲೋಡ್ ಮಾಡಿಕೊಂಡು ಅಮೇರಿಕಾಗೆ ತೆಗೆದುಕೊಂಡು ಹೋಗಲಾಗಿದೆ. ಲೆಕ್ಕ ಹಾಕಿ 5 ವಿಮಾನ, ದೊಡ್ಡ ದೊಡ್ಡದು ಕಾರ್ಗೋ ವಿಮಾನ ಬರ್ತಾವಲ್ಲ, ಆ ವಿಮಾನದಲ್ಲಿ ಫುಲ್ ಇಂಡಿಯಾದಿಂದ ಐಫೋನ್ಗಳನ್ನು ಲೋಡ್ ಮಾಡಿಕೊಂಡು ಅಮೇರಿಕಕ್ಕೆ 5 ಫ್ಲೈಟ್ಸ್ ಹೋಗಿದೆ. ಇನ್ನೂ ಸಾಕಷ್ಟು ಫ್ಲೈಟ್ಸ್ ಹೋಗೋದು ಬಾಕಿ ಇದೆ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ನೀವು ಮಾತಾಡ್ತಾ ಇದ್ದೀವಿ ಅಮೇರಿಕಾದ ಸುಂಕ ನೀತಿ, ಟ್ಯಾಕ್ಸ್ ಹೆಂಗೆ ತೆರಿಗೆ ಹಾಕ್ತಾ ಇದ್ದಾರೆ ಇಂಡಿಯಾದ ಮೇಲೆ. ಈ ಐಫೋನ್ ಕಂಪನಿಯ ಮೂಲ ಅಮೆರಿಕ ಆದರೂ ಸಹಿತ ಅದರ ಮ್ಯಾನುಫ್ಯಾಕ್ಚರಿಂಗು ಜಾಸ್ತಿ ಆಗೋದು ಚೈನಾ, ಭಾರತ ಮತ್ತು ತೈವಾನ್ನಲ್ಲಿ. ಈ 3 ರಾಷ್ಟ್ರಗಳಲ್ಲಿ ಅದರ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಆಗುತ್ತೆ. ಸೊ ಹೀಗಿರುವಾಗ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವ್ರು ಬಂದ ಕೂಡಲೇ ಒಂದು ಪಟ್ಟಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರು. ನೋಡ್ರಪ್ಪ, ಈ ದೇಶದಿಂದ ಏನೇನು ಇಂಪೋರ್ಟ್ ಮಾಡಿಕೊಂಡ್ರು ಇಷ್ಟಿಷ್ಟು ಟ್ಯಾಕ್ಸು ಅಂತ ಹೇಳಿ. ಇದು 9ನೇ ತಾರೀಕಿಂದ ಅಪ್ಲೈ ಆಗುತ್ತೆ. ಏಪ್ರಿಲ್ 9ನೇ ತಾರೀಕಿಂದ ಅಪ್ಲೈ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಎಷ್ಟೆಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸಾಧ್ಯ ಇದೆಯೋ ಐಫೋನ್ಗಳನ್ನು ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಮೊದಲ ಹಂತದಲ್ಲಿ 5 ಲೋಡು ವಿಮಾನದಲ್ಲಿ 5 ಲೋಡು ತುಂಬಿಕೊಂಡು 5 ವಿಮಾನಗಳನ್ನು ಅಮೆರಿಕಾಗೆ ಆಲ್ರೆಡಿ ಎಕ್ಸ್ಪೋರ್ಟ್ ಇಂಡಿಯಾದಿಂದ ಆಗಿದೆ. ಅವರು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ಭಾರತಕ್ಕೆ ಅಮೆರಿಕ ಹಾಕಿರುವ ಸುಂಕ ಅಂದರೆ ತೆರಿಗೆ ಏನಿದೆ ಅದು 26% ಇಂಪೋರ್ಟ್ ಟ್ಯಾಕ್ಸು. ಅಂದರೆ 100 ರೂಪಾಯಿ ಇದ್ದರೆ 100ಕ್ಕೆ 26 ರೂಪಾಯಿ ಬರೀ ಟ್ಯಾಕ್ಸ್ ಕಟ್ಟಬೇಕು. ಒಂದು ಐಫೋನ್ ಲೆಕ್ಕ ಹಾಕಿ 1 ಲಕ್ಷ ರೂಪಾಯಿ ಇದ್ದರೆ 26,000 ಎಕ್ಸ್ಟ್ರಾ ಕಟ್ಟಬೇಕು. ಯಾವತ್ತದು 9ನೇ ತಾರೀಕು ಮೇಲೆ. ಸೊ ಹಾಗಾಗಿ 9ನೇ ತಾರೀಕು ಒಳಗಡೆ ಇಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅವೆಲ್ಲವನ್ನು ತುಂಬಿಕೊಂಡು ಅಲ್ಲಿಗೆ ಹೋಗುವ ಪ್ರಯತ್ನಗಳು ನಡೀತಾ ಇದೆ. ಟ್ರಂಪು ಅಮೆರಿಕದ ನೀತಿಯನ್ನು ಸಾಕಷ್ಟು ಬದಲಾಯಿಸ್ಬಿಟ್ಟಿದ್ದಾರೆ ಇಲ್ಲಿ ಬಂದ ಮೇಲೆ. ಸೊ ಇನ್ನೊಂದು ಹಂತಕ್ಕೆ ಹೋಗಿ ಏನು ಅಂತಂದರೆ ಎಲಾನ್ ಮಸ್ಕ್ ನನ್ನ ಪ್ರಕಾರ ಮೊನ್ನೆ ಎಲಾನ್ ಮಸ್ಕ್ ಎಷ್ಟೋ ಬಿಲಿಯನ್ ಲಾಸ್ ಮಾಡಿಕೊಂಡು ಟ್ವಿಟರ್ನ ವಾಪಸ್ ಕೊಟ್ಟರು ಅಂತಂದ್ರೆ ನನಗೆ ಅನಿಸಿದೆ. ಎಲೆಕ್ಷನ್ ಟೈಮ್ನಲ್ಲಿ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಎಕ್ಸನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನುವ ಕಾರಣಕ್ಕೆ ಅದನ್ನು ತೊಗೊಂಡು ಅಷ್ಟು ಬಿಲಿಯನ್ ಲಾಸ್ ಆದರೂ ಪರವಾಗಿಲ್ಲ ಅಂತ ಮತ್ತೆ ವಾಪಸ್ ಕೊಟ್ಬಿಟ್ಟು ಕೈ ತೊಳ್ಕೊಂಬಿಟ್ರಿ ಅವರು. ಇಂತಹ ಎಲಾನ್ ಮಸ್ಕನ್ನು ಅಲ್ಲಿನ ಸರ್ಕಾರಿ ಕೆಲಸಗಾರರು ಏನಿದ್ದಾರೆ, ಗೌರ್ಮೆಂಟ್ ವರ್ಕರ್ಸ್ ಏನಿದಾರಲ್ಲ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಆ ಡಿಪಾರ್ಟ್ಮೆಂಟಿಗೆ ಹೆಡ್ ಆಗಿ ಎಲಾನ್ ಮಸ್ಕ್ನ ಮಾಡಿ, ಎಲಾನ್ ಮಸ್ಕು ಸೇಮ್ ಟ್ವಿಟರಲ್ಲಿ ಹೆಂಗೆ ಇಷ್ಟ ಬಂದಂಗೆ ರಿಪೋರ್ಟ್ಸ್ ಮೇಲ್ ಕಳಿಸ್ತಾರಂತೆ, 24 ಗಂಟೆ ಒಳಗಡೆ ರಿಪೋರ್ಟ್ ಕೊಡಬೇಕು. ಕೊಟ್ಟಿಲ್ವಾ ಔಟ್. ಅಮೆರಿಕಾದಲ್ಲಿ ಗೌರ್ಮೆಂಟ್ ಉದ್ಯೋಗಿಗಳ ಪರಿಸ್ಥಿತಿ ಹಿಂಗಾಗಿದೆ. ಈಗೇನಾಗಿದೆ ಅಂತಂದರೆ ಇವೆಲ್ಲವನ್ನು ನೋಡಿ ಜನ ಒಂದು ಸ್ವಲ್ಪ ಆಕ್ರೋಶ ಆಗಿ ಇವಾಗ ಟ್ರಂಪ್ ಮೇಲೆ 50 ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಎಲ್ಲ ರಾಜ್ಯಗಳಲ್ಲೂ, ಅಮೆರಿಕದ 50 ರಾಜ್ಯಗಳಲ್ಲೂ ಟ್ರಂಪ್ ಎಗೇನ್ಸ್ಟ್ ಪ್ರೊಟೆಸ್ಟ್ ನಡೀತಾ ಇದೆ. ಸರಿ, ಅಂದರೆ ನಾನು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದೆ ಅಂತಂದರೆ ಓವರಾಲ್ ಈ ಸುಂಕ ಹಾಕಿರೋದು ಟ್ರಂಪ್ ಆಗಿರೋದ್ರಿಂದ ಆ ಟ್ರಂಪು ನಮಗೆ 26%, ಭಾರತಕ್ಕೆ, ತೈವಾನ್ಗೆ 32%, ಚೈನಾಗೆ ಬರೋಬ್ಬರಿ 52%. 52% ಅಂದರೆ 1 ಲಕ್ಷ ರೂಪಾಯಿದು ಒಂದು ಐಟಮ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಯಿತು ಅಂತಂದರೆ, ಅಲ್ಲಿಗೆ ಇಂಪೋರ್ಟ್ ಮಾಡಿಕೊಂಡ್ರು ಅಂತಂದರೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಆಫ್ 52,000 ರೂಪೀಸ್ ಸ್ಟ್ರೈಟ್ ಅವೇ. ಸೊ ಹಾಗಾಗಿ ನನ್ನ ಪ್ರಕಾರ ಅಮೆರಿಕಾದ ಯಾವುದೇ ಕಂಪ್ನಿಗಳು ಈಗ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸರ್ವಿಸ್ ಬೇಸ್ಡ್ಗೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಚೀನಾದಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಚೀನಾ ಮತ್ತು ಭಾರತದಲ್ಲಿ ಯಾಕೆ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಇಲ್ಲಿ ಬಂದು ಪ್ರೊಡಕ್ಷನ್ ಯೂನಿಟ್ನ ಮಾಡ್ತವೆ ಅಂತಂದರೆ, ಒಂದು ಲೇಬರ್ ಕಮ್ಮಿ ರೇಟಿಗೆ ಸಿಗುತ್ತೆ ಆ್ಯಂಡ್ ಸ್ಕಿಲ್ಡ್ ಲೇಬರ್ ಸಿಗ್ತಾರೆ ಅಂತ. ಸ್ಕಿಲ್ಡ್ ಲೇಬರ್ ಸಿಗ್ತಾರಲ್ಲ, ಆಮೇಲೆ ಒಂದು ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಒಂದು 50,000 ಜನ ಬೇಕು ಅಂತಂದರೆ ನಿಮ್ಗೆ ಒಂದು ಕಡೆ ರೆಡಿ ಮಾಡಿ ಇಟ್ಬಿಟ್ರೆ ಒಂದು 50,000 ಜನ ಸಿಕ್ಕೋಗ್ಬಿಡ್ತಾರೆ. ಅದು ಸಂಬಳದ ವಿಚಾರ ಬಂದಾಗ ಅಮೆರಿಕಾಗಿಂತ ಬಹಳ ಕಮ್ಮಿಗೆ ಇಲ್ಲಿ ಸಿಗ್ತಾರೆ ಚೀನಾ ಮತ್ತು ಭಾರತದಲ್ಲಿ. ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಇದೆ. 1 and 2 ರೇಟಿಂಗ್ನಲ್ಲಿರುವಂತಹ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂಥ 2 ಕಂಟ್ರಿಗಳಲ್ಲಿ ಆ್ಯಂಡ್ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದು ಮಾಡ್ತಾರೆ. ಬಟ್ ಇನ್ನು ಮುಂದೆ ಈ ತರಹದ ಕಂಪನಿಗಳು ಅಂದರೆ ಅಮೆರಿಕಾದ ಯಾವುದೇ ಕಂಪನಿಗಳು ಅಲ್ಲಿದ್ದುಕೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಮಾಡಿಕೊಂಡು ಸ್ಕಿಲ್ಡ್ ಲೇಬರ್ಗೋಸ್ಕರ ಅಥವಾ ಕಮ್ಮಿ ಖರ್ಚಲ್ಲಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದವರಿಗೆ ಇವಾಗ ತಲೆಬಿಸಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇದರಿಂದಾಗಿ ಒನ್ಸ್ ಅಗೇನ್ ಕಾರ್ಮಿಕರಿಗೆ ಅಂದರೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಿಗಳಿಗೆ ಕಷ್ಟವಾಗುವ ಸಾಧ್ಯತೆಯೂ ಇದೆ. ಯಾಕಂದರೆ ವೆಸ್ಟರ್ನ್ ಕಂಟ್ರೀಸು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ರೆ, ಮುಚ್ಚಿಬಿಟ್ರೆ, ಕ್ಲೋಸ್ ಮಾಡಿಬಿಟ್ರೆ ಅದನ್ನು ನಂಬ್ಕೊಂಡಿದ್ದಂತಹ ಲಕ್ಷಾಂತರ ಜನರಿಗೆ ಈಗ ಅನ್ಯಾಯ ಆಗುತ್ತೆ. ಗೊತ್ತಿಲ್ಲ, ಟ್ರಂಪ್ ಅದನ್ನೆಲ್ಲ ಯೋಚನೆ ಮಾಡೋರಲ್ಲ. ನಿನ್ನ ದೇಶದಲ್ಲಿ ನೀನು ಏನಾದರೂ ಮಾಡ್ಕೋಗುರು, ನಿನ್ನ ದೇಶದಲ್ಲಿ ಏನು ಸಮಸ್ಯೆ ಆಗುತ್ತೆ ನಿನಗೆ ಬಿಟ್ಟಿದ್ದು, ನನಗೆ ಗೊತ್ತಿಲ್ಲ. ಬಟ್ ನನ್ನ ದೇಶದಲ್ಲಿ ನನ್ನ ಜನ ನೆಮ್ಮದಿಯಾಗಿರಬೇಕು. ಇವಾಗ ಏನು ಮಾಡುತ್ತೆ ಕಂಪನಿ, ಐಫೋನ್ ಅಂತಹ ಕಂಪನಿ ಏನು ಮಾಡುತ್ತೆ, ಆ 26%ನ ಒಳಗಡೆ ನಾನು ಅಲ್ಲಿಯೇ ಸ್ಕಿಲ್ಡ್ ಲೇಬರ್ನ ತೊಗೊಂಡು ಅಲ್ಲಿಯೇ ಜನಗಳನ್ನ ಇಟ್ಕೊಂಡು ಕೆಲಸ ಮಾಡಿಸಿ ಅಲ್ಲೇ ಫ್ಯಾಕ್ಟ್ರಿ ಸೆಟಪ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿದಾಗ, ಅಂದರೆ ನಾನು ಹೇಳ್ತಾ ಇರೋದು ಬಿಲಿಯನ್ ಗಟ್ಟಲೆ ವ್ಯವಹಾರ ಮಾಡೋರಿಗೆ, ಈಗ 1 ಬಿಲಿಯನ್ ವ್ಯವಹಾರ ಮಾಡೋರಿಗೆ ಮತ್ತೆ ಹತ್ತತ್ರ ನಿಮಗೆ 26 ಮಿಲಿಯನ್ ಅಷ್ಟು ಸುಮ್ಮನೆ ಟ್ಯಾಕ್ಸ್ ಕಟ್ಟೋ ಬದಲು ಅದರಲ್ಲಿ
ಸ್ಕಿಲ್ ಲೇಬರ್ಸ್ನ ಇಟ್ಟು ಫ್ಯಾಕ್ಟ್ರಿ ಸೆಟಪ್ ಮಾಡಿಕೊಂಡು ಮಾಡಬಹುದಾ ನಾನು ಅಂತ ಯೋಚನೆ ಮಾಡುವ ಹಂತಕ್ಕೆ ಈಗ ಬರ್ತಾರೆ. ಸೊ ಹೀಗಾಗಿ ಭಾರತದಿಂದ ನಾನು ಅದೇ ಹೇಳಿದೆ, ನೀವು ಟೈಟಲ್ ನೋಡಿದ ತಕ್ಷಣ ಅಂದ್ಕೊಂಡ್ರೆ 5 ಲೋಡು ಐಫೋನ್ ಅಮೆರಿಕಾಗೆ ಭಾರತದಿಂದ ಹೋಯ್ತು ಅಂತಂದರೆ ಕಾರಣ ಇಷ್ಟೇ. ಯಾಕಂದರೆ ಮುಂಚೆ ಎಲ್ಲ ಇಂತು ಸ್ಕೆಡ್ಯೂಲ್ಡ್ ಇರ್ತಿತ್ತು, ಆಯಿತು ರೊಟೀನ್ ಪ್ರಕಾರ ಇಷ್ಟು ಆಗ್ತಿತ್ತು, ಇಷ್ಟು ಪೀಸ್ ಮಾಡ್ತಾಯಿದ್ವಿ, ಇಷ್ಟು ಪೀಸ್ ರೆಡಿ ಆದ ತಕ್ಷಣ ಇಷ್ಟು ಪೀಸು ಕಾರ್ಗೋಲ್ಲಿ ಹಿಂಗೆ ಹೋಗ್ತಾ ಇತ್ತು US ಗೆ. ಓಕೆ, ದಟ್ ವಾಸ್ ರೊಟೀನ್. ಇವಾಗ ಎಷ್ಟಾಗುತ್ತೆ ಅಷ್ಟು ಸ್ಟಾಕ್ ಹಾಕೊಂಡ್ಬಿಟ್ರೆ ಅಲ್ಲಿ ಈ 26% ಟ್ಯಾಕ್ಸ್ ಏನಿದೆ ಅದನ್ನು ಜನರ ಮೇಲೆ ಹೊರೆ ಹಾಕೋದನ್ನು ತಪ್ಪಿಸಬಹುದು. ಅಥವಾ ಅಲ್ಲಿಂದ ಬರುವ ಫೋನ್ಗಳಿಗೆ ಇನ್ಮೇಲೆ ಐಫೋನ್ ರೇಟ್ US ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಅನಿಸಿದರೆ ಜನ ಇಮಿಡಿಯೇಟ್ಲಿ ಆ ಫೋನ್ಗಳನ್ನು ಬೈ ಮಾಡಬಹುದು, ಹೆಚ್ಚು ಸೇಲ್ಸ್ಗಳನ್ನು ಮಾಡಬಹುದು ಅನ್ನೋ ಉದ್ದೇಶದಲ್ಲಿ ಆ್ಯಪಲ್ ಈ ಥರದೊಂದು ನಿರ್ಧಾರ ತೊಗೊಂಡಿದೆ. ಕಣ್ಣೆದುರುಗಡೆ ಕಾಣ್ತಾ ಇರೋದು ಆ್ಯಪಲ್ ಮಾತ್ರ, ಬಟ್ ಅಮೆರಿಕದ ಯಾವುದೇ ಕಂಪ್ನಿಗಳು ಚೀನಾ, ತೈವಾನ್ ಮತ್ತು ಭಾರತದಲ್ಲಿ ಆಲ್ರೆಡಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಇಟ್ಕೊಂಡು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಅವರೆಲ್ಲರೂ ಇವಾಗ ಇದೇ ತರಹದ ಆಲೋಚನೆಗಳು ಮಾಡಿ ಆದಷ್ಟು ಬೇಗ 9ನೇ ತಾರೀಕು ಒಳಗಡೆ ಎಷ್ಟು ಸ್ಟಾಕ್ ಆಗುತ್ತೋ ಅಷ್ಟು ಸ್ಟಾಕ್ನ ಕಳಿಸುವ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.